ಮೂವಿ ಶುರುವಾಗುತ್ತೆ 2003ನೇ ಇಸ್ವಿ ತಮಿಳುನಾಡಿನ ವೇಲೂರಿನಲ್ಲಿ. ಇಲ್ಲಿ ನಮ್ಮ ಚಿತ್ರದ ನಾಯಕ ಕದೀರ್ ಎಆರ್ ಪೊಲೀಸ್ ಆಗಿರ್ತಾನೆ. ಎಆರ್ ಪೊಲೀಸ್ ಅಂದ್ರೆ ಜೈಲಿನಿಂದ ಖೈದಿಗಳನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದಾಗಿರುತ್ತೆ. ಹೀಗೆ ನಮ್ಮ ಹೀರೋ ಮತ್ತಿಬ್ಬರು ಎಆರ್ ಪೊಲೀಸ್ಗಳ ಜೊತೆ ಒಬ್ಬ ಕೈದಿಯನ್ನ ಕೋರ್ಟ್ ಕಡೆಗೆ ಬಸ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಖೈದಿ ಕಡೆಯವರು ಕಾರದ ಪುಡಿ ನೀರನ್ನ ಪೊಲೀಸ್ಗಳಿಗೆ ಎರಚಿ ಖೈದಿ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ತಾರೆ. ನಂತರ ನಮ್ಮ ಹೀರೋ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಕೈದಿಗೆ ತಲೆಯ ಭಾಗಕ್ಕೆ ಶೂಟ್ ಮಾಡ್ತಾರೆ. ಕೈದಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ನಂತರ ನಮ್ ಹೀರೋ ಕದೀರ್ ಹಾಗೆ ಇವ್ರ ಜೊತೆ ಇದ್ರಲ್ಲ ಮತ್ತಿಬ್ರು ಎಆರ್ ಪೊಲೀಸ್, ಇವ್ರ 3 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇಲ್ಲಿ ನಮ್ ಹೀರೋ ಎನ್ಕೌಂಟರ್ ಮಾಡಿರುವಂತಹ ಖೈದಿ ಒಳ್ಳೆ ವ್ಯಕ್ತಿ ಏನಾಗಿರೋದಿಲ್ಲ. 9 ಕೊಲೆ 2 ರೇಪ್ ಅನ್ನ ಮಾಡಿರ್ತಾರೆ. ಹೀಗೆ ಒಂದಿನ ಖದೀರ್ ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಮೇಲಾಧಿಕಾರಿಯ ಕಚೇರಿಯ ಮುಂದೆ ಇವರ ಫ್ರೆಂಡ್ ಅಂದ್ರೆ ಮತ್ತೊಬ್ಬ ಎಆರ್ ಪೊಲೀಸ್ ಬೇಜಾರ್ನಲ್ಲಿ ನಿಂತಿರ್ತಾರೆ. ಆಗ ಖದೀರ್ ಕೇಳ್ತಾರೆ, ಯಾಕೆ ಬೇಜಾರಲ್ಲಿದೆಯಾ ಅಂತ. ಆಗ ಅವ್ರು ಹೇಳ್ತಾರೆ, ನನ್ನ ಅಮ್ಮನ್ಗೆ ಹುಷಾರಿಲ್ಲ, ಅಮ್ಮನ್ನ ನೋಡೋದಕ್ಕೆ ಹೋಗ್ಬೇಕು, ಆದ್ರೆ ಮೇಲಾಧಿಕಾರಿಗಳು ನನ್ಗೆ ರಜಾ ಕೊಡ್ತಾ ಇಲ್ಲ. ಒಂದು ಲಾಂಗ್ ಎಸ್ಕಾರ್ಟ್ ಇದೆ, ಅದನ್ನ ಮುಗಿಸಿ ಆಮೇಲೆ ಅಮ್ಮನ್ ನೋಡೋದಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ ಅಂತ. ಈಗ ಕದೀರ್ ಮೇಲಾಧಿಕಾರಿಗಳ ಹತ್ರ ಬಂದು ಕೇಳ್ತಾನೆ, ಇವ್ರಿಗೆ ರಜಾ ಕೊಟ್ಟು ಕಳಿಸಿ ಅಂತ. ಆಗ ಮೇಲಾಧಿಕಾರಿಗಳು ಹೇಳ್ತಾರೆ, ನಿನ್ ಡ್ಯೂಟಿ ಮುಗೀತು ತಾನೆ, ನಿನ್ ಮನೆಗ್ ಹೋಗು, ಅವನ್ಗೆ ರಜಾ ಕೊಟ್ಟು ಕಳ್ಸಿದ್ರೆ ಅವನ್ ಕೆಲ್ಸನ ನೀನ್ ಮಾಡ್ತೀಯಾ ಅಂತ ಹೇಳಿದಿಕ್ಕೆ ಖದೀರ್ ಇವನ್ ಫ್ರೆಂಡ್ ಡ್ಯೂಟಿನ ತಾನೇ ಮಾಡೋದಕ್ಕೆ ಒಪ್ಕೊಳ್ತಾನೆ. ಇವನ್ ಫ್ರೆಂಡ್ಗೆ ರಜಾನ ಕೊಡಿಸಿ ಆ ಲಾಂಗ್ ಎಸ್ಕಾರ್ಟ್ಗೆ ತಾನೇ ಹೋಗೋದಕ್ಕೆ ಒಪ್ಪಿಗೆ ಕೊಡ್ತಾನೆ. ಪಾಂಡಿ ಮತ್ತೆ ಮುರುಘಾ ಮತ್ತಿಬ್ರು ಎಆರ್ ಪೊಲೀಸ್ಗಳು ಲಾಂಗ್ ಎಸ್ಕಾರ್ಟ್ ಹೋಗೋದಕ್ಕೆ ಕದೀರ್ ಹತ್ರ ಬಂದು ನಾವು ಬರ್ತೀವಿ ಅಂತ ಹೇಳ್ತಾರೆ. ಈಗ ಈ 3 ಜನ ವೇಲೂರ್ನಲ್ಲಿರುವ ಜೈಲ್ ಬಳಿ ಹೋಗ್ತಾರೆ. ಅಲ್ಲಿ ಅಬ್ದುಲ್ ಅನ್ನೋ ಕೈದಿನ ಇವ್ರ ಜೊತೆ ಕಳಿಸ್ಕೊಡಲಾಗುತ್ತೆ. ಇವರು ಈ ಕೈದಿನ ವೇಲೂರ್ನಿಂದ ತಿರುಚಿನಲ್ಲಿರೋ ಶಿವಗಂಗೆ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ನಂತರ ಈ 3 ಜನ ಎಆರ್ ಪೊಲೀಸ್ಗಳು ಖೈದಿ ಅಬ್ದುಲ್ ಅವ್ರನ್ನ ಕರ್ಕೊಂಡು ವೇಲೂರು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಇಲ್ಲಿ ತಿರುಚಿಗೆ ಹೋಗೋ ಬಸ್ ಬರೋದು ತಡ ಆಗುತ್ತೆ ಅಂತ ಹೇಳಿ ಪಾಂಡಿ ಹಾಗೆ ಮುರುಗನ್ ಎಣ್ಣೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಖೈದಿ ಅಬ್ದುಲ್ ಹಾಗೆ ಖದೀರ್ ಊಟ ಮಾಡೋದಕ್ಕೆ ಅಂತ ಹೋಟೆಲ್ಗೆ ಬರ್ತಾರೆ. ಖದೀರ್ ಅಬ್ದುಲ್ಗೆ ಹೇಳ್ತಾನೆ ಊಟ ಮಾಡು ಅಂತ. ಆಗ ಅಬ್ದುಲ್ ಹೇಳ್ತಾನೆ, ಸರ್ ನನ್ಗೆ ಒಂದು ಟೀ ಕೊಡ್ಸಿ ಸಾಕು, ಊಟ ಬೇಡ ಅಂತ ಹೇಳ್ತಾನೆ. ಖದೀರ್ ಊಟ ಮಾಡಿ ಕೈ ತೊಳೆಯೋದಕ್ಕೆ ಅಂತ ಹೋದಾಗ ಅಬ್ದುಲ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ. ಅಷ್ಟಕ್ಕೆ ಅಲ್ಲಿಗೆ ಪಾಂಡಿ ಹಾಗೆ ಮುರುಗನ್ ಬಂದ್ಬಿಡ್ತಾರೆ. ನಂತರ ಖೈದಿ ಅಬ್ದುಲ್ ನ ಕರ್ಕೊಂಡು ತಿರುಚಿಗೆ ಹೋಗುವ ಬಸ್ ಅನ್ನ ಹತ್ತುತ್ತಾರೆ. ಬಸ್ಸಿಂದ ಖೈದಿ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಬೇಡಿ ಎಲ್ಲ ಹಾಕಿ ಕಟ್ ಹಾಕಲಾಗಿರುತ್ತೆ. ಖದೀರ್ ಅಬ್ದುಲ್ಗೆ ಕೇಳ್ತಾನೆ, ನಿದ್ರೆ ಮಾಡು ಅಂತ. ಇಲ್ಲ ಸರ್ ನನ್ಗೆ ನಿದ್ದೆ ಬರೋದಿಲ್ಲ, ನಾನು ಹೀಗೆ ಕೋರ್ಟ್ಗೆ ಹೋಗ್ತಾ ಇರ್ಬೇಕಾದ್ರೆ ಕಿಟಕಿ ಕಡೆಗೇನೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾನೆ. ಅಬ್ದುಲ್ ಕದೀರ್ಗೆ ಕೇಳ್ಕೊಳ್ತಾನೆ, ಸರ್ ನನ್ನ ಬಸ್ ಸ್ಟಾಪ್ ಇಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ ಕೈಗೆ ಬೇಡಿ ಹಾಕ್ಬೇಡಿ ಸರ್, ಹಾಗೆ ಕರ್ಕೊಂಡು ಹೋಗಿ ಅಂತ. ಆಗ ಕದೀರ್ ಹೇಳ್ತಾನೆ, ಯಾಕೋ ತಪ್ಪಿಸ್ಕೊಳ್ಳೋದಿಕ್ಕ ಅಂತ. ಅದಕ್ಕೆ ಅಬ್ದುಲ್, ಇಲ್ಲ ಸರ್ ನಾನು ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆಗ ಕದೀರ್ ಅಬ್ದುಲ್ಗೆ ಸುಮ್ನೆ ಮಲ್ಕೋ ಅಂತ ಹೇಳಿ ಬೈತಾನೆ. ಅಬ್ದುಲ್ ಹೀಗೆ ಬಸ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಸ್ ನಲ್ಲಿ ಯಾರೋ ಒಬ್ಬ ಲೇಡಿ ಹೂ ಮುಡ್ದಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ 1997ಕ್ಕೆ. ಇಲ್ಲಿ ನಮ್ಗೆ ಅಬ್ದುಲ್ ನ ತೋರಿಸ್ತಾನೆ. ಅಬ್ದುಲ್ ಒಂದು ಚಿಕ್ಕ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ಈ ಊರ್ನಲ್ಲಿ ಯಾರ ಮನೆಯಲ್ಲೂ ಟಿವಿ ಇರೋದಿಲ್ಲ. ಇವ್ರ ಓನರ್ ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲಲ್ಲಿ ಹೋಗಿ ಟಿವಿ ಹಾಕೋದು ಒಂದ್ ಕೆಲ್ಸ ಆಗಿರುತ್ತೆ. ಈತ ಇದೇ ಊರ್ನಲ್ಲಿರೋ ಕಲಾ ಅನ್ನೋ ಹುಡ್ಗಿನ ಲವ್ ಮಾಡ್ತಾ ಇರ್ತಾನೆ. ಕಲಾಳ ಹಕ್ಕ ಆಗಿ ಇವ್ರ ಮಾವ ಯಾವ್ದೋ ವಿಚಾರಕ್ಕೆ ಹೀಗೆ ಜಗಳ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅಬ್ದುಲ್ ಬಂದು ಜಗಳನ್ನ ಬಿಡಿಸ್ತಾರೆ. ಆದ್ರೆ ಕಲಾಳ ಮಾವ ಅಬ್ದುಲ್ಗೆ ಹೊಡೆದು ಬಿಡ್ತಾರೆ. ಈಗ ಅಬ್ದುಲ್ ಅಲ್ಲಿಂದ ಹೋಗ್ತಾರೆ. ಅಬ್ದುಲ್ಗೆ ತಂದೆ ಇರೋದಿಲ್ಲ, ತಾಯಿ ಮಾತ್ರ ಇರ್ತಾರೆ. ಪೆರುಮಾಳ್ ಮನೆಯವರು ಅಬ್ದುಲ್ಗೆ ಹೊಡೆದ್ಬಿಟ್ರು ಅಂತ ಯಾರೋ ಒಬ್ರು ಅಬ್ದುಲ್ ತಾಯಿಗೆ ಹೇಳ್ತಾರೆ. ಆಗ ಅಬ್ದುಲ್ ತಾಯಿ ಅಬ್ದುಲ್ ನ ಕರ್ಕೊಂಡ್ ಬಂದು ಕಲಾಳ ಮನೆ ಹತ್ರ ಬರ್ತಾರೆ. ಅಬ್ದುಲ್ ತಾಯಿ ಹಾಗೆ ಕಲಾವ್ರ ಮನೆಯವರ ನಡುವೆ ದೊಡ್ಡ ಜಗಳನೆ ನಡೆಯುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಲಾ ಅಬ್ದುಲ್ ಮಲ್ಗಿದಾಗ ರಾತ್ರಿ ಹೊತ್ತಲ್ಲಿ ಅಬ್ದುಲ್ ಹತ್ರ ಬರ್ತಾಳೆ. ಅಬ್ದುಲ್ ಕಲಾಗೆ ಹೇಳ್ತಾನೆ, ನೀನ್ ಇಷ್ಟೊತ್ತಲ್ಲಿ ಹೀಗ್ ಬಂದಿರೋದು ಸರಿ ಕಾಣ್ತಿಲ್ಲ, ನಮ್ಮಿಬ್ಬರದು ಬೇರೆ ಬೇರೆ ಧರ್ಮ, ನಾವಿಬ್ರು ಪ್ರೀತಿ ಮಾಡ್ತಾ ಇರೋದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಿದೆ. ಆಗ ಕಲಾ ಹೇಳ್ತಾಳೆ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ, ನನ್ಗೆ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ, ನಾನ್ ಮದ್ವೆ ಆಗೋದಿದ್ರೆ ನಿನ್ನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಬ್ದುಲ್ ತಾಯಿ ಕೂಡ ಇದನ್ನ ನೋಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಸ್ಟೋರಿ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಬಸ್ ನಲ್ಲಿ ಹೋಗ್ತಾ ಅಬ್ದುಲ್ ಇದನ್ನೆಲ್ಲ ನೆನ್ಪ್ ಮಾಡ್ಕೊಳ್ತಾ ಇರ್ತಾನೆ. ಈಗ ಬಸ್ಸು ಒಂದ್ ಕಡೆ ನಿಲ್ಸುತ್ತೆ. ಅಬ್ದುಲ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದನ್ನೆಲ್ಲ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಬ್ದುಲ್ ವಾಶ್ರೂಮ್ಗೆ ಹೋದಾಗ ತಪ್ಪಿಸ್ಕೊಳ್ಳೋದಕ್ಕೆ
ಯೋಚನೆ ಮಾಡ್ತಾನೆ. ಅಬ್ದುಲ್ ಜೈಲ್ನಲ್ಲಿ ಇದ್ದಾಗ ಈತನಿಗೆ ಒಬ್ಬ ವ್ಯಕ್ತಿ ಹೇಳಿರ್ತಾನೆ, ನೋಡು ಅಬ್ದುಲ್, ನೀನ್ ಹೀಗೆ ಜೈಲ್ನಲ್ಲಿ ಇದ್ರೆ ಸರಿ ಹೋಗಲ್ಲ. ನೀನ್ ಪ್ರೀತಿ ಮಾಡೋ ಹುಡ್ಗಿನ ಎಷ್ಟು ದಿನ ಅಂತ ಕಾಯಿಸ್ತೀಯ? ಆ ಹುಡ್ಗಿನ ಕರ್ಕೊಂಡು ಎಲ್ಲಾದ್ರೂ ನಾರ್ತ್ ಕಡೆ ಓಡ್ ಹೋಗ್ಬಿಡು, ಇಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳ್ತಾ ಇರೋದನ್ನ ನೆನ್ಪ್ ಮಾಡ್ಕೊಳ್ತಾನೆ. ನಂತರ ಅವನು ವಾಶ್ರೂಮ್ ಇಂದ ಆಚೆ ಬರ್ತಾನೆ. ಬಸ್ ನಲ್ಲಿ ಕೂರ್ಸಿ ಈ ಕಡೆ ಪಾಂಡಿ ಕೆಲವ್ರು ಹುಡುಗರ ಹತ್ರ ಜಗಳ ಮಾಡ್ಕೊಳ್ತಾ ಇರ್ತಾನೆ. ಪಾಂಡಿ ಹತ್ರ ಮುರುಘ ಹಾಗೆ ಹೀರೋ ಕೂಡ ಬಂದು ಜಗಳನ ಬಿಡಿಸ್ತಾರೆ. ಅಷ್ಟ್ರಲ್ಲಿ ಬಸ್ಸು ಹೊರಟೋಗ್ಬಿಡುತ್ತೆ. ಇವ್ರು 3 ಜನ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ. ಅಬ್ದುಲ್ ನ ಬೇಡಿ ಹಾಕಿ ಕಟ್ಟಾಕಿದ್ವೋ ಏನೋ, ಹಾಗೆ ಅಲ್ಲಿ ಗನ್ ಕೂಡ ಇದೆ, ಅವ್ನ್ ಎಸ್ಕೇಪ್ ಆಗ್ಬಿಡ್ತಾನ ಏನು ಅಂತ ಟೆನ್ಷನ್ ಮಾಡ್ಕೊಳ್ತಾರೆ. ಈಗ ಹೀರೋ ಹಾಗೆ ಮತ್ತಿಬ್ರು ಪೊಲೀಸು ಆ ಬಸ್ ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಆ ಬಸ್ ನ ನಿಲ್ಸಿ ನೋಡಿದಾಗ ಆ ಬಸ್ ನಲ್ಲಿ ಅಬ್ದುಲ್ ಇರೋದಿಲ್ಲ. ಈ ಕಡೆ ಅಬ್ದುಲ್ ಗನ್ ಬ್ಯಾಗ್ ನ ಎತ್ಕೊಂಡು ಓಡೋಗ್ತಾ ಇರೋದನ್ನ ತೋರಿಸ್ತಾರೆ. ಈಗ ಹೀರೋ ಹಾಗೆ ಮತ್ತಿಬ್ರು AR ಪೊಲೀಸ್ 3 ಜನ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ, ಅಬ್ದುಲ್ ಎಸ್ಕೇಪ್ ಆಗ್ಬಿಟ್ಟ ಅಂತ. ಈಗ ಇವ್ರು 3 ಜನ ಪಕ್ಕದಲ್ಲಿರೋ ಯಾವ್ದೋ ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅದೇ ಸ್ಟೇಷನ್ ಅಲ್ಲಿ ಅಬ್ದುಲ್ ಕೂಡ ಇದ್ದಾನೆ. ಆಗ ಆ ಸ್ಟೇಷನ್ ನ SI ಇವ್ರ 3 ಜನಕ್ಕೂ ಕೂಡ ಬೈತಾರೆ. ಆಗ ಅಬ್ದುಲ್ ಹೇಳ್ತಾನೆ, ಸರ್ ತಪ್ಪಿಲ್ಲ ನಂದೆ, ಇವ್ರು 3 ಜನ ಕೆಳಗಡೆ ಇದ್ರು, ನಾನು ಬಸ್ ನಲ್ಲಿದ್ದೆ. ಬಸ್ಸು ಮೂವ್ ಆದಾಗ ಇವ್ರು 3 ಜನ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅಂತ ಅನ್ಕೊಳ್ಬೇಕಿತ್ತು. ಇವ್ರು 3 ಜನ ಕೆಳಗಡೆ ಇದ್ದಾರೆ ಅಂತ ಹೇಳಿ ನಾನು ಕೂಡ ಬಸ್ ನಲ್ಲಿ ಇಳಿದೆ. ಇದೇ ನನ್ ತಪ್ಪಾಯ್ತು, ನಂದೇ ತಪ್ಪು ಅಂತ ಹೇಳ್ತಾನೆ. ಇದನ್ನ ಕೇಳಿ ನಮ್ ಹೀರೋಗೆ ಅರ್ಥ ಆಗುತ್ತೆ, ಈ ಖೈದಿ ತಪ್ಪಿಸ್ಕೊಳ್ಳೋದಾಗಿದ್ರೆ ತಪ್ಪಿಸ್ಕೋಬಹುದಿತ್ತು, ಆದ್ರೆ ಇವನು ವಾಪಸ್ ಪೊಲೀಸ್ ಸ್ಟೇಷನ್ಗೆ ಬಂದ್ ಕೂತಿದ್ದಾನೆ, ಇವನು ಎಷ್ಟು ಒಳ್ಳೆಯವನು ಅಂತ ಅನ್ಕೊಳ್ತಾನೆ. ಈಗ SI ಈ 3 ಜನಕ್ಕೆ ಬೈದು ಖೈದಿನ ಕರ್ಕೊಂಡು ಇವರ ಜೀಪಲ್ಲಿ ಒಂದು ಹೈವೇ ಹತ್ರ ಬರ್ತಾರೆ. ಅಲ್ಲಿ ತಿರುಚುಗೆ ಹೋಗುವ ಲಾರಿಗೆ ಇವ್ರನ್ನೆಲ್ಲ ಹತ್ತಿಸ್ತಾರೆ. ಲಾರಿನಲ್ಲಿ ಹೋಗ್ತಾ ಖದೀರ್ಗೆ ಅಬ್ದುಲ್ ಬಗ್ಗೆ ತಿಳ್ಕೊಳ್ಬೇಕು ಅನ್ಸುತ್ತೆ. ಖದೀರ್ ಅಬ್ದುಲ್ಗೆ ಕೇಳ್ತಾರೆ, ನೀನು ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿರೋ ಬೇಡಿನ ಬಿಚ್ಚಿ ಕರ್ಕೊಂಡು ಹೋಗಿ ಅಂತ ಕೇಳ್ದಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ಅಬ್ದುಲ್ ಹೇಳ್ತಾನೆ, ಯಾಕಂದ್ರೆ ನನ್ನನ್ನ ನೋಡೋದಕ್ಕೆ ಕೋರ್ಟ್ ಹತ್ರ ನನ್ ಮದ್ವೆ ಆಗೋ ಹುಡುಗಿ ಬರ್ತಾಳೆ ಅಂತ ಹೇಳ್ತಾನೆ. ಹಾಗೆ ನೀನು ಯಾರನ್ನ ಕೊಲೆ ಮಾಡ್ದೆ, ಯಾಕೆ ಕೊಲೆ ಮಾಡ್ದೆ ಅಂತ ಖದೀರ್ ಕೇಳ್ತಾರೆ. ಈಗ ಅಬ್ದುಲ್ ತನ್ನ ಕತೆನ ಹೇಳ್ತಾ ಹೋಗ್ತಾನೆ. ಮತ್ತೆ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ಅಬ್ದುಲ್ ಹಾಗೆ ಕಲಾ ಸ್ಟುಡಿಯೋದಲ್ಲಿ ಫೋಟೋನ ತೆಗೆಸ್ಕೊಳ್ತಾ ಇರ್ತಾರೆ. ಹಾಗೆ ಇವರಿಬ್ರು ಲವ್ ಮಾಡ್ತಾ ಇರೋದ್ರಿಂದ ಅವಾಗವಾಗ ಮೀಟ್ ಮಾಡೋದು, ಸುತ್ತಾಡ್ತಾ ಇರೋದು, ಈ ಎಲ್ಲ ವಿಚಾರಗಳು ಕೂಡ ಕಲಾಳ ತಾಯಿಗೆ ಗೊತ್ತಾಗಿರುತ್ತೆ. ಕಲಾಳ ತಾಯಿ ಹಾಗೆ ಕಲಾಳ ಮನೆಯವರು ಕಲಾಳಿಗೆ ಚೆನ್ನಾಗಿ ಬೈತಾರೆ. ಆದ್ರೂ ಕೂಡ ಕಲಾ ಅದಕ್ಕೆಲ್ಲ ಕೇರೆ ಮಾಡದೆ, ನಾನು ಅಬ್ದುಲ್ನೇ ಮದ್ವೆ ಆಗೋದು, ನಾನು ಅಬ್ದುಲ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹೀಗೆ ಒಂದಿನ ಅಬ್ದುಲ್ ಹಾಗೆ ಅವರ ತಾಯಿ ಗಾಡಿನಲ್ಲಿ ಹೋಗ್ತಾ ಒಂದ್ ಕಡೆ ಮಾತಾಡ್ತಾ ಇರ್ತಾರೆ. ಇವ್ರ ಹತ್ರ ಕಲಾಳ ತಂದೆ ಪೆರುಮಾಳ್ ಬಂದು, ನನ್ ಮಗಳನ್ನ ಪ್ರೀತಿ ಮಾಡ್ತಾ ಇದ್ಯಾ, ಎಷ್ಟು ಧೈರ್ಯ ನಿಂಗೆ, ನನ್ ಮಗಳನ್ನ ನಿಮ್ಗೆ ಕೊಟ್ಟು ಮದ್ವೆ ಮಾಡ್ಬೇಕಾ, ನಂದೇ ಬೇರೆ ಧರ್ಮ ನಿಮ್ದೇ ಬೇರೆ ಧರ್ಮ ಅಂತ ಹೇಳಿ ಅಬ್ದುಲ್ ಅವರ ಮೇಲೆ ಜಗಳಕ್ಕೆ ಬೀಳ್ತಾರೆ. ಪೆರುಮಾಳ್ ಅವರು ಹೀಗೆ ಜಗಳಾಡ್ತಾ ಅಬ್ದುಲ್ ತಾಯಿಗೆ ಹೊಡೆದ್ ಬಿಡ್ತಾರೆ. ಅಬ್ದುಲ್ ತನ್ನ ತಾಯಿಗೆ ಹೊಡೆದ ಅಂತ ಹೇಳಿ ಪೆರುಮಾಳ್ ಅವ್ರನ್ನ ಹಿಡಿದು ತಳ್ಳಿಬಿಡ್ತಾರೆ. ನಂತರ ಅಬ್ದುಲ್ ತನ್ನ ತಾಯಿನ ಅಮ್ಮ ಅಮ್ಮ ನಿಂಗೇನು ಆಗಲ್ಲ ಅಮ್ಮ ಅಂತ ಹೇಳಿ ಅಳ್ತಾ ಅವ್ರ ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಇಂದ ಆಚೆ ಬಂದ್ ನೋಡಿದಾಗ ಪೆರುಮಾಳ್ ಕಡೆಯವರು ಕೂಡ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇವನು ಸ್ಟೇಷನ್ಗೆ ಹೋಗ್ತಾನೆ. ಸರ್, ನಾನು ಪೆರುಮಾಳ್ ಅವ್ರನ್ನ ಬೇಕು ಅಂತ ಸಾಯಿಸ್ಲಿಲ್ಲ ಸರ್, ನನ್ನ ತಾಯಿಗೆ ಹೊಡೆದ, ಅದಕ್ಕೆ ನಾನು ಹೊಡೆದೆ, ಅದಕ್ಕೆ ಹೀಗಾಯ್ತು ಅಂತ ಹೇಳಿ ಶರಣರ್ ಆಗ್ತಾನೆ. ಹಾಗೆ ಪೆರುಮಾಳ್ ಅಬ್ದುಲ್ ತಾಯಿಗೆ ಹೊಡೆದಿರೋದ್ರಿಂದ ಅಬ್ದುಲ್ ತಾಯಿ ಕೂಡ ತೀರ್ಕೊಂಡಿರ್ತಾರೆ. ಈ ವಿಚಾರನ ಕಲಾ ಅಬ್ದುಲ್ಗೆ ಸ್ಟೇಷನ್ ಹತ್ರ ಬಂದು ಹೇಳಿರ್ತಾಳೆ. ಹೀಗೆ ನಡೆದಿದ್ದನ್ನೆಲ್ಲ ಅಬ್ದುಲ್ ಹೀರೋಗೆ ಹೇಳ್ತಾ ಇರ್ತಾರೆ. ಅಬ್ದುಲ್ ಕದೀರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಸರ್ ನನ್ಗೆ ನನ್ನವರು ಅಂತ ಯಾರು ಇಲ್ಲ, ನಾನೊಬ್ಬ ಅನಾಥ, ನಾನ್ ಪ್ರೀತಿ ಮಾಡ್ತಿರೋ ಹುಡುಗಿ ಕಲಾನೇ ನನ್ಗೆಲ್ಲ. ಕಳೆದ 5 ವರ್ಷದಿಂದನೂ ಕೋರ್ಟ್ ಹತ್ರ ಅವಳು ನನ್ನ ನೋಡೋದಕ್ಕೆ ಅಂತ ಬರ್ತಾಳೆ. ಅವಳ ಮುಖದಲ್ಲಿ ನಾನು ಯಾವತ್ತೂ ನಗುನೇ ನೋಡಿಲ್ಲ. ಅವಳು ಯಾವಾಗಲೂ ನಾನು ನೋಡಿದಾಗೆಲ್ಲ ಅಳ್ತಾನೆ ಇರ್ತಾಳೆ. ಪ್ಲೀಸ್ ಸರ್, ಈ ಸಲ ಆದರೂ ನಾನು ಅವಳ ಮುಖದಲ್ಲಿ ನಗುನ ನೋಡಬೇಕು. ನನ್ನ ಕೈಗೆ ಬೇಡಿ ಹಾಕಿ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಡಿ ಸರ್, ಬೇಡಿ ಇಲ್ದೇನೆ ನನ್ನ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅಬ್ದುಲ್ನ ಎಲ್ಲಾ ಕತೆ ಕೇಳಿ ಕದೀರ್ಗೆ ಒಂಥರ ಶಾಕ್ ಆಗುತ್ತೆ. ಈ ಥರನೂ ಒಂದು ಮುಗ್ಧವಾದ ಲವ್ ಸ್ಟೋರಿ ಉಂಟಾ ಅಂತ ಅನ್ಕೊಳ್ತಾನೆ. ಇದನ್ನೆಲ್ಲ ಕದೀರ್ ತನ್ನ ಹೆಂಡತಿ ಮೇರಿಗೆ ಫೋನ್ ಮಾಡಿ ಹೇಳ್ಕೊಳ್ತಾನೆ. ಆಗ ಮೇರಿ ಹೇಳ್ತಾಳೆ, ಕೋರ್ಟ್ ಹತ್ರ ಏನಾದ್ರೂ ಆ ಹುಡುಗಿ ಬಂದ್ರೆ ನನ್ಗೆ ಫೋನ್ ಮಾಡ್ಕೊಡಿ, ನಾನು ಆಕೆ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕದೀರ್ ಅಬ್ದುಲ್ಗೆ ಹೇಳ್ತಾನೆ, ಲೋ ತಮ್ಮ, ನೀ ತಪ್ಪಿಸ್ಕೊಳ್ಳೋ ಹಾಗಿದ್ರೆ ನೆನ್ನೆನೆ ತಪ್ಪಿಸ್ಕೋಬೋದಾಗಿತ್ತು, ಆದರೆ ನೀನು ಹಾಗೆ ಮಾಡಲಿಲ್ಲ. ನೀನು ನೆನ್ನೆ ಹೇಳಿದ ಕತೆನೆಲ್ಲ ನಾನು ನಂಬ್ತೀನಿ, ನೀನು ನನ್ನ ನಂಬಿಕೆನ ಉಳಿಸ್ಕೊ ಅಂತ ಹೇಳಿ ಅಬ್ದುಲ್ ಕೈಯಿಂದ ಬೇಡಿನ ಬಿಚ್ಚಿ ಬೇಡಿ ಹಾಕ್ತೇನೆ ಅಬ್ದುಲ್ನ ಕೋರ್ಟ್ ತನಕ ಕರ್ಕೊಂಡು ಬರ್ತಾರೆ. ಈಗ ಅಬ್ದುಲ್ ಹಾಗೆ ಪೊಲೀಸರು ಕಲಾ ಬರ್ತಾಳ ಅಂತ ಕೋರ್ಟಿಂದ ಆಚೆ ನಿಂತ್ಕೊಂಡು ಬರೋ ಬಸ್ಸನ್ನೆಲ್ಲ ನೋಡ್ತಾ ಇದ್ದಾರೆ. ಆದ್ರೆ ಕಲಾ ಮಾತ್ರ ಬಂದಿಲ್ಲ. ಕದೀರ್ ಬಿಟ್ಟು ಮತ್ತಿಬ್ರಿದ್ರಲ್ಲ ಆ ಪೊಲೀಸರು ಹೇಳ್ತಾರೆ, ಸರ್ ಇವ್ನು ಹೇಳಿದ ಮಾತನ್ನೆಲ್ಲ ನಂಬ್ಕೊಂಡು ಕೂತಿದ್ದೀರಲ್ಲ, ನಡೀರಿ ಫಸ್ಟ್ ಇವನ್ನ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಿರ್ತಾರೆ.
ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಕದೀರ್ ಸರಿ ಕೋರ್ಟ್ ಒಳಗಡೆ ಹೋಗಿರೋಣ, ಅವಳು ಬರ್ತಾಳೆ, ಕೋರ್ಟ್ ಒಳಗಡೆ ನಡಿ ಅಂತ ಹೇಳಿ ಅಬ್ದುಲ್ನ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈಗ ಕದೀರ್ ಕೋರ್ಟ್ ಒಳಗಡೆ ಹೋಗಿ ಪಾಸ್ಪೋರ್ಟ್ ಕೊಟ್ಟು ಬರ್ತಾರೆ. ಕಲಾ ಈಗ ಕೋರ್ಟ್ಗೆ ಬರ್ತಾರೆ. ಕಲಾಳನ್ನ ಕದೀರ್ ಮಾತಾಡ್ಸಿ ಅಬ್ದುಲ್ ಹತ್ರ ಕರ್ಕೊಂಡ್ ಬರ್ತಾರೆ. ಇವರಿಬ್ಬರನ್ನು ಮಾತಾಡೋದಕ್ಕೆ ಒಂದ್ ಕಡೆ ಬಿಡ್ತಾರೆ. ಕಲಾ ಹಾಗೆ ಅಬ್ದುಲ್ ಒಬ್ಬರನ್ನ ಒಬ್ರು ನೋಡಿ ತುಂಬಾನೇ ಎಮೋಷನಲ್ ಆಗಿರ್ತಾರೆ. ಈ ಕಡೆ ಕದೀರ್ ಅಬ್ದುಲ್ ಹೇಳ್ದಾಗೇನೆ ಅವನ್ನ ಮೀಟ್ ಮಾಡೋದಕ್ಕೆ ಒಂದ್ ಹುಡುಗಿ ಬಂದ್ಲು ಅಂತ ಹೇಳಿ ತನ್ನ ಹೆಂಡತಿಗೆ ಕಾಲ್ ಮಾಡಿ ಈ ವಿಚಾರನೆಲ್ಲ ಹೇಳ್ತಿರ್ತಾರೆ. ಈ ಕಡೆ ಕಲಾ, ನೀನ್ ಯಾವಾಗ ಬರ್ತೀಯೋ, ನಿನ್ನ ಬಿಟ್ಟು ನನ್ ಕೈಲಿ ಇರೋಕ್ ಆಗ್ತಿಲ್ಲ, ಎಷ್ಟು ದಿನ ಹೀಗೆ ಜೈಲಲ್ಲಿ ಇರ್ಬೇಕು ಅಂತ ಹೇಳಿ ಅಳ್ತಾ ಅಬ್ದುಲ್ ಜೊತೆ ಮಾತಾಡ್ತಾ ಇರ್ತಾಳೆ. ಈಗ ಇವ್ರ ಹತ್ರ ಕದೀರ್ ಬರ್ತಾರೆ. ಅಬ್ದುಲ್ಗೆ ಕೇಳ್ತಾರೆ, ಸುಮಾರು 5 ವರ್ಷದಿಂದನೂ ಕೂಡ ನೀನು ವಿಚಾರಣಾ ಕೈದಿಯಾಗೆ ಇದೆಯಾ, ನಿನ್ ಪರ ವಾದ ಮಾಡೋದಕ್ಕೆ ಅಂತ ಯಾರು ಲಾಯರ್ ಇಲ್ವಾ? ಕದೀರ್ ಅಬ್ದುಲ್ಗೆ ಕೇಳ್ತಾರೆ, ಲೋ ತಮ್ಮ, ನೀ ಮನ್ಸ್ ಮಾಡಿದ್ರೆ ನೆನ್ನೆನೆ ತಪ್ಸ್ಕೋಬೋದಿತ್ತು, ಆದ್ರೂ ನೀನ್ ಯಾಕೆ ತಪ್ಸ್ಕೊಳ್ಳಿಲ್ಲ? ಅದಕ್ಕೆ ಅಬ್ದುಲ್ ಹೇಳ್ತಾನೆ, ಅನ್ನಿಸ್ತು ಸರ್, ನಾನ್ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ನನ್ ಪ್ರೀತಿ ಮಾಡೋ ಹುಡುಗಿ ಜೊತೆ ಎಲ್ಲಾದ್ರೂ ದೂರ ಹೋಗಿ ಅವಳ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ನಿಸ್ತು. ಈ ಅಬ್ದುಲ್ ಅನ್ನೋ ಹೆಸರು ಜೊತೆ ನಾನೊಬ್ಬ ಕೈದಿಯಾಗಿ ಎಲ್ಲಿ ಅಂತ ಹೋಗ್ಲಿ ಸರ್, ನಾನು ಎಲ್ಲೇ ಹೋದ್ರೂ ಸಿಕ್ಕಾಕೊಳ್ತೀನಿ, ಆಗ ನಾನು ನಂಬ್ಕೊಂಡ್ ಬಂದಿರೋ ಹುಡುಗಿ ಅನಾಥೆ ಆಗ್ಬಿಡ್ತಾಳೆ. ಅದಕ್ಕೆ ಕದೀರ್ ಹೇಳ್ತಾನೆ ಅಬ್ದುಲ್ಗೆ, ಎಷ್ಟು ದಿನ ಹೀಗೆ ವಿಚಾರಣಾ ಕೈದಿಯಾಗೆ ಇರ್ತೀಯಾ, ನೆಕ್ಸ್ಟ್ ಕೇಸು ನಿಂದೆ ಅನ್ಸುತ್ತೆ, ಜಡ್ಜ್ ಸಾಹೇಬ್ರ ಹತ್ರ ಹೋಗಿ ಹೇಳು, ಸರ್ ನಾನು ಕೊಲೆ ಮಾಡಿದ್ದು ನಿಜ, ಅವರು ನಮ್ಮ ಅಮ್ಮನ್ಗೆ ಹೊಡೆದ್ರು, ಅದಕ್ಕೆ ನಾನು ತಿರುಗಿಸಿ ಹೊಡೆದೆ, ಹಾಗಾಗಿ ಅವರು ಸತ್ತೋದ್ರು, ನಾನೊಬ್ಬ ಅನಾಥ, ನನ್ಗೆ ಜಾಮೀನ್ ಕೊಡೋದಕ್ಕೂ ಯಾರು ಇಲ್ಲ, ನೀವು ಕೊಟ್ಟ ಶಿಕ್ಷೆನ ಅನುಭವಿಸಿ ಹೊರಗಡೆ ಹೋಗಿ ಹೊಸ ಜೀವನ ಕಟ್ಕೊಳ್ತೀನಿ, ಹೀಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊ ಅಂತ ಹೇಳ್ತಾರೆ. ಇದನ್ನೆಲ್ಲ ಅಬ್ದುಲ್ ಜಡ್ಜ್ ಸಾಹೇಬ್ರ ಹತ್ರ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಲಾಂಗ್ ಎಸ್ಕಾರ್ಟ್ ಗಳೆಲ್ಲ ಸಾಹೇಬ್ರು ಚೇಂಬರ್ಗೆ ಬನ್ನಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಕದೀರ್ ಮಾತ್ರ ಹೋಗ್ಬೇಕಾಗಿರುತ್ತೆ. ಆದ್ರೆ ಕದೀರ್ ಧೈರ್ಯ ಮಾಡಿ ಅಬ್ದುಲ್ ಹಾಗೆ ಆ ಹುಡುಗಿನ ಜೊತೆಗೆ ಜಡ್ಜ್ ಸಾಹೇಬ್ರ ಹತ್ರ ಕರ್ಕೊಂಡ್ ಬರ್ತಾರೆ. ಈಗ ಇವರಿಬ್ರು ಗೊಳೋ ಅಂತ ಹತ್ಕೊಂಡು ಜಡ್ಜ್ ಸಾಹೇಬ್ರ ಹತ್ರ ಹೋಗ್ತಾರೆ. ಜಡ್ಜ್ ಕೇಳ್ತಾರೆ, ಯಾರ್ ನೀವು ಅಂತ. ಆಗ ಕದೀರ್ ಹೇಳ್ತಾನೆ, ಸರ್ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ, ಇವನು ವಿಚಾರಣಾ ಕೈದಿಯಾಗಿ 5 ವರ್ಷದಿಂದಾನು ಜೈಲಲ್ಲೇ ಇದ್ದಾನೆ, ಇವನೊಬ್ಬ ಅನಾಥ, ನಿಮ್ ಜೊತೆ ಏನಾದ್ರೂ ಮಾತಾಡಿ ಕಾನೂನ್ ಪ್ರಕಾರ ಏನಾದ್ರೂ ಮಾಡ್ಬೋದಾ ಅಂತ ಕರ್ಕೊಂಡ್ ಬಂದೆ, ಕ್ಷಮಿಸಿ. ಈಗ ಜಡ್ಜ್ ಸಾಹೇಬ್ರು ಕದೀರ್ನ ಹೊರಗಡೆ ಕಳಿಸ್ತಾರೆ. ಈ ಕಡೆ ಅಬ್ದುಲ್ ಕೇಸ್ ಫೈಲ್ ನೆಲ್ಲ ಜಡ್ಜ್ ಸಾಹೇಬ್ರು ನೋಡ್ತಾ ಇರ್ತಾರೆ. ಕದೀರ್ ಆಚೆ ನಿಂತ್ಕೊಂಡು ಏನಾಗುತ್ತೋ ಏನೋ ಒಳಗಡೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ. ಜಡ್ಜ್ ಸಾಹೇಬ್ರು ಕದೀರ್ನ ಒಳಗಡೆ ಕರೆದ್ಬಿಟ್ಟು ಇವರಿಬ್ರಿಗೆ ಹೋಗ್ತಾ ಊಟಕ್ಕೆ ಬಿರಿಯಾನಿ ಕೊಡ್ಸೋ ಅಂತ ಹೇಳಿ ದುಡ್ಡನ್ನ ಕೊಡ್ತಾರೆ. ಈಗ ಇವ್ರು 3 ಜನ ಆಚೆ ಬರ್ತಾರೆ. ಕಲಾ ಹಾಗೆ ಅಬ್ದುಲ್ ಕದೀರ್ನ ಕಾಲ ಹಿಡ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಕಾಲ್ ಹಿಡ್ಕೋತಿದ್ರೆ, ಏನಾಯ್ತು ಅಂತ ಕೇಳ್ತಾರೆ. ಆಗ ಒಳಗಡೆ ಏನ್ ನಡೀತು ಅನ್ನೋದನ್ನ ತೋರಿಸ್ತಾರೆ. ಸಾಹೇಬ್ರು ಅಬ್ದುಲ್ನ ಹೇಳು ಅಂತ ಕೇಳ್ತಾರೆ. ಅಬ್ದುಲ್ ತನ್ನ ಬಗ್ಗೆ ಹೇಳ್ತಾ ಹೋಗ್ತಾನೆ, ಸಾಹೇಬ್ರೆ ನನ್ನ ಹೆಸರು ಅಬ್ದುಲ್ ಸಾಹೇಬ್ರೆ, ಇವಳ ಹೆಸರು ಕಲಾ ಅಂತ, ನಾವಿಬ್ರು ತುಂಬಾ ದಿನಗಳಿಂದ ಪ್ರೀತಿ ಮಾಡ್ತಾ ಇದೀವಿ ಸಾಹೇಬ್ರೆ, ನಮ್ ಪ್ರೀತಿ ವಿಚಾರ ಈಕೆ ಮನೆಗೆ ಗೊತ್ತಾಗಿ ಇವ್ರಪ್ಪ ನನ್ಗೆ ಹೊಡಿಯೋದಕ್ ಬಂದ್ರು ಸಾಹೇಬ್ರೆ, ಅದಕ್ಕೆ ನಮ್ಮಮ್ಮ ಬಿಡ್ಸೋದಕ್ ಬಂದ್ರು, ಅವಾಗ ನಮ್ಮ ಅಮ್ಮನ ಎದೆಗೆ ಒದ್ದು ಬಿಟ್ರು ಸಾಹೇಬ್ರೆ, ಇದರಿಂದ ಕೋಪದಿಂದ ಅವ್ರಪ್ಪನ ಹಿಡ್ದು ತಳ್ಬಿಟ್ಟೆ ಸಾಹೇಬ್ರೆ, ಅವ್ರಪ್ಪ ಸತ್ತು ಹೋಗ್ಬಿಟ್ರು, 5 ವರ್ಷದಿಂದ ವಿಚಾರಣಾ ಕೈದಿಯಾಗಿ ಇದ್ದೀನಿ ಸಾಹೇಬ್ರೆ, ಇವ್ರಪ್ಪ ಹೊಡೆದಕ್ಕೆ ನಮ್ಮ ಅಮ್ಮನೂ ಕೂಡ ಸತ್ತೋದ್ರು ಸಾಹೇಬ್ರೆ, ನಾನೊಬ್ಬ ಅನಾಥ ಸಾಹೇಬ್ರೆ, ನನ್ಗೆ ಇಡೀ ಜಗತ್ತೇ ಇವಳೆ ಸಾಹೇಬ್ರೆ, ನಾನು ಆಚೆ ಬರ್ತೀನಿ ಅಂತ 5 ವರ್ಷದಿಂದ ಕಾಯ್ತಾ ಇದ್ದಾಳೆ ಸಾಹೇಬ್ರೆ, ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಸಾಹೇಬ್ರೆ, ನೀವು ದೊಡ್ಡ ಮನ್ಸು ಮಾಡಿ ನನ್ನ ಕೇಸ್ನ ವಿಚಾರಣೆ ಮಾಡಿ ನಾನು ಹೊರಗಡೆ ಹೋಗಿ ಇವಳ ಜೊತೆ ಬದುಕಬೇಕು ಸಾಹೇಬ್ರೆ, ನಿಮ್ಮ ಕಾಲಿಗೆ ಬೀಳ್ತೀನಿ. ಜಡ್ಜ್ ಸಾಹೇಬ್ರನ್ನ ಕೇಳ್ಕೊಳ್ತಾರೆ. ಅದಕ್ಕೆ ಜಡ್ಜ್ ಸಾಹೇಬ್ರು ಹೇಳ್ತಾರೆ, ನ್ಯಾಯವಾಗಿ ನೋಡಿದ್ರೆ ಈ ಕೇಸ್ ಮುಗ್ದು ನೀನು ಬಿಡುಗಡೆ ಆಗ್ಬೇಕಿತ್ತು, ಹಾಗೆ ನೋಡಿದ್ರೆ ತಪ್ಪು ನಮ್ದು ಕೂಡ ಇದೆ, ಒಂದು ಕೇಸ್ನ ಟ್ರಯಲ್ಗೋಸ್ಕರ 5 ವರ್ಷದಿಂದ ಕೋರ್ಟ್ಗೂ ಕೂಡ ತಂದಿಲ್ಲ, ಈ ವಿಚಾರವಾಗಿ ನಾನು ನಿಮ್ಮಿಬ್ಬರನ್ನ ಕ್ಷಮೆ ಕೇಳ್ತೀನಿ ಅಂತ ಜಡ್ಜ್ ಸಾಹೇಬ್ರು ಹೇಳ್ತಾರೆ. ಹೇಗಾದ್ರೂ ಮಾಡಿ ಈ ಕೇಸ್ಗೆ ಮುಂದಿನ ವಿಚಾರಣೆಯಲ್ಲಿ ಒಂದು ಒಳ್ಳೆ ತೀರ್ಪನ್ನ ಕೊಡ್ತೀನಿ, ಅದು ಕಾನೂನು ರೀತಿಯಲ್ಲಿ ನಿನ್ನ ಬಿಡುಗಡೆ ಕೂಡ ಆಗಿರ್ಬೋದು ಅಂತ ಹೇಳಿ ಕಳಿಸಿರ್ತಾರೆ. ನಿಮ್ಮಿಂದಾಗಿ ನನಗೆ ನೆಕ್ಸ್ಟ್ ವಿಚಾರಣೆಯಲ್ಲಿ ಬಿಡುಗಡೆ ಸಿಗ್ತಿದೆ ಅಂತ ಕದೀರ್ಗೆ ಹೇಳ್ತಾರೆ. ಬಿಡುಗಡೆ ಆಗುತ್ತಲ್ಲ ಅನ್ನೋ ಖುಷಿಗೆ ಇವರಿಬ್ರು ಜೋರಾಗಿ ಅಳ್ತಿರ್ತಾರೆ. ಈ ಕಡೆ ಅಬ್ದುಲ್ನ ವಾಪಸ್ ಜೈಲ್ಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಬ್ದುಲ್ ಕದೀರ್ಗೆ ಹೇಳ್ತಾನೆ, ಸರ್ ನೆಕ್ಸ್ಟ್ ವಿಚಾರಣೆಗೂ ಕೂಡ ನೀವೇ ಬನ್ನಿ, ನನಗೆ ಸ್ವಲ್ಪ ಧೈರ್ಯ ಅಂತ ಹೇಳ್ತಾನೆ. ಅಬ್ದುಲ್ ಜೈಲಲ್ಲಿರೋ ಎಲ್ಲರಿಗೂ ಕೂಡ ಖುಷಿಯಿಂದ ಹೇಳ್ಕೊಳ್ತಾನೆ, ನನ್ಗೆ ನೆಕ್ಸ್ಟ್ ವಿಚಾರಣೆಯಲ್ಲಿ ಬಿಡುಗಡೆ ಆಗ್ತಿದೆ ಅಂತ. ನೆಕ್ಸ್ಟ್ ಈ ಕಡೆ ಕದೀರ್ ಯೋಚನೆ ಮಾಡ್ತಾ ಕೂತಿರ್ತಾನೆ, ಯಾಕಂದ್ರೆ ಅಬ್ದುಲ್ ನ ನೆಕ್ಸ್ಟ್ ವಿಚಾರಣೆ ಡೇಟ್ಗೆನೆ ಇವಂದು ಕೂಡ ಎಂಕ್ವೈರಿ ಇರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿನ ಎನ್ಕೌಂಟರ್ ಮಾಡಿದ್ನಲ್ಲ, ಆ ಕೇಸ್ ವಿಚಾರವಾಗಿ ಕದೀರ್ ಎಂಕ್ವೈರಿಗೆ ಹೋಗ್ಲಿಲ್ಲ ಅಂದ್ರೆ ಇವ್ರ ಜೊತೆ ಕೆಲಸ ಮಾಡ್ತಿರೋರ್ಗೆ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಅಬ್ದುಲ್ ಕೇಸ್ ವಿಚಾರಣೆಗೂ ಕೂಡ ಹೋಗ್ಬೇಕು, ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ
ಅಬ್ದುಲ್ ಜೊತೆ ಇವ್ರ ಫ್ರೆಂಡ್ ದೇವ್ನ ಎಸ್ಕಾರ್ಟ್ ಗೆ ಕಳಿಸ್ತಾರೆ. ಈ ಕಡೆ ದೇವ್ ಮತ್ತೆ ಇವ್ರ ಜೊತೆ ಮತ್ತಿಬ್ರು ಪೊಲೀಸರು ಅಬ್ದುಲ್ ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಅಬ್ದುಲ್ ಕೇಳ್ತಾರೆ ಕದೀರ್ ಸರ್ ಇಲ್ಲಿ ಅಂತ. ಯಾಕೆ ಕದೀರ್ ಸರ್ ಬಂದ್ರೆ ಬರದ ನಮ್ ಜೊತೆ ಬರಲ್ವಾ ಅಂತ ಹೇಳಿ ಅಬ್ದುಲ್ಗೆ ಬೈದು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕಲಾಳ ಅಕ್ಕ ಕಲಾಳಿಗೆ ಸಾಕಷ್ಟು ದುಡ್ಡನ್ನ ಕೊಟ್ಟು ಇವತ್ತು ಅಬ್ದುಲ್ಗೆ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ನೀನು ಅವನು ಎಲ್ಲಾದ್ರೂ ಓಡೋಗಿ ಜೀವನ ಮಾಡಿ ಖುಷಿಯಾಗಿರಿ ಅಂತ ಹೇಳಿ ಈ ಕಡೆ ಅಬ್ದುಲ್ ನ ಕರ್ಕೊಂಡು ದೇವ್ ಹಾಗೆ ಮತ್ತಿಬ್ರು ಪೊಲೀಸರು ಶಿವಗಂಗೈ ಕೋರ್ಟ್ಗೆ ಬರ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಇದ್ರಲ್ಲ ಆ ಜಡ್ಜ್ ಸಾಹೇಬ್ರು ಇರೋದಿಲ್ಲ. ಅವ್ರ ಬದಲಾಗಿ ಬೇರೆ ಜಡ್ಜ್ ಸಾಹೇಬ್ರು ಇರ್ತಾರೆ. ಈ ಜಡ್ಜು ಅಬ್ದುಲ್ಗೆ ನೆಕ್ಸ್ಟ್ ಡೇಟ್ ನ ಬರ್ದು ಕಳಿಸ್ತಾರೆ. ಈಗ ಅಬ್ದುಲ್ ಕೋರ್ಟ್ ನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಲ್ಲಿ ಕೋರ್ಟ್ ನಲ್ಲಿ ಇರೋರು ನೀನೇನು ಮಾತಾಡೋದ್ ಬೇಡ, ಏನೇ ಮಾತಾಡೋದಿದ್ರು ಲಾಯರ್ ನ ಇಟ್ಟಿ ಮಾತಾಡು ಅಂತ ಹೇಳ್ತಿರ್ತಾರೆ. ಸಾಹೇಬ್ರೆ ನನ್ ಕೇಸ್ ಫೈಲ್ ನೋಡಿ ಸಾಹೇಬ್ರೆ, ನನ್ನ ಲಾಸ್ಟ್ ಟೈಮ್ ಬಿಡುಗಡೆ ಮಾಡ್ತೀನಿ ಎಂದಿದ್ರು ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ, ನಾನು ಈ ಸಲ ಮಾತಾಡ್ಲಿಲ್ಲ ಅಂದ್ರೆ ನಾನು ಬಿಡುಗಡೆನೇ ಆಗೋದಿಲ್ಲ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ ಅಂತ ಬೇಡ್ಕೊಳ್ತಾ ಇರ್ತಾನೆ. ಆದ್ರೆ ಕೋರ್ಟ್ನವ್ರು ಮಾತ್ರ ಏನೇ ಮಾತಾಡೋದಿದ್ರು ಲಾಯರ್ನ ಇಟ್ಟೇ ಮಾತಾಡ್ಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟಕ್ಕೆ ಇಲ್ಲಿಗೆ ಕದೀರ್ ತನ್ನ ಎಂಕ್ವೈರಿನ ಮುಗಿಸ್ಕೊಂಡು ಕೋರ್ಟ್ಗೆ ಬರ್ತಾನೆ. ಈತ ಜಡ್ಜ್ ಸಾಹೇಬ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾನೆ. ಸರ್, ಲಾಸ್ಟ್ ಟೈಮ್ ಇದ್ದಂತಹ ಜಡ್ಜ್ ಸಾಹೇಬ್ರು ಇದನ್ನ ನೆಕ್ಸ್ಟ್ ವಿಚಾರಣೆಯಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಇವನ್ ಕೇಸ್ ಫೈಲ್ ನ ತೆಗೆದು ನೋಡಿ. ಅಚಾನಕವಾಗಿ ಮಾಡಿರುವಂತಹ ಕೊಲೆಗೆ 5 ವರ್ಷ ಶಿಕ್ಷೆ ಅಷ್ಟೇ. ನೀವು ಸಹ ಇವನ್ಗೆ ಬಿಡುಗಡೆ ತೀರ್ಪನ್ನ ಕೊಡ್ಬೋದು ಅಂತ ಕೇಳ್ಕೊಳ್ತಿರ್ತಾನೆ. ಆಗ ಜಡ್ಜ್ ಸಾಹೇಬ್ರು ಕೇಳ್ತಾರೆ ಯಾರ್ ನೀವು ಅಂತ. ಅವಾಗ ಈತ ಹೇಳ್ತಾನೆ ನಾನು ಲಾಸ್ಟ್ ಟೈಮ್ ಎಸ್ಕಾರ್ಟ್ಗೆ ಬಂದಿದ್ದೆ ಅಂತ. ಲಾಸ್ಟ್ ಟೈಮ್ ಬಂದಿದ್ದ ಎಸ್ಕಾರ್ಟ್ಗೆ ಈ ಸಲ ಏನ್ ಕೆಲ್ಸ ಅಂತ ಹೇಳಿ ಬೈತಾರೆ ಕದೀರ್ಗೆ. ಹಾಗೆ ಈ ಕೈದಿ ಹತ್ರ ದುಡ್ಡು ತಗೊಂಡು ನನಗೆ ಕಾನೂನು ಪಾಠ ಮಾಡೋಕ್ ಬರ್ತೀಯ ಅಂತ ಹೇಳಿ ಇವ್ರಿಗೆಲ್ಲ ಬೈದು ಕಳಿಸ್ತಾರೆ. ಅಬ್ದುಲ್ ತಾನು ಇವತ್ತು ಬಿಡುಗಡೆ ಆಗ್ತೀನಿ ಅನ್ನೋ ಆಸೆಲ್ ಬಂದಿದ್ದ. ಆದ್ರೆ ಇಲ್ಲಿ ನೆಕ್ಸ್ಟ್ ಡೇಟ್ ಬರ್ದ್ ಕೊಟ್ಟಿದ್ದಾರೆ. ಅಬ್ದುಲ್ ತುಂಬಾನೇ ಅಳ್ತಿರ್ತಾನೆ, ನನ್ನ ಬಿಡುಗಡೆ ಮಾಡಿ ನನ್ ಕೇಸ್ ಫೈಲ್ ನ ನೋಡಿ ಅಂತ. ಈಗ ಇವರೆಲ್ಲ ಆಚೆ ಬರ್ತಾರೆ. ಅಬ್ದುಲ್ ಕಲಾ ಯಾಕೆ ಬಂದಿಲ್ಲ ಅಂತ ದಾರಿನ ನೋಡ್ತಾ ಇರ್ತಾನೆ. ಆದ್ರೆ ಈ ಪೊಲೀಸರು ಅಬ್ದುಲ್ ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಜೈಲ್ಗೆ ನಡಿ ನಡಿ ಅಂತ ಹೇಳ್ತಿರ್ತಾರೆ. ಆದ್ರೆ ಅಬ್ದುಲ್ ಮಾತ್ರ ಇರಿ ಸರ್, ನನ್ ಕಲಾ ಬಂದಿಲ್ಲ, ಇಷ್ಟೊತ್ತಿಗೆ ಅವಳು ಬರ್ಬೇಕಿತ್ತು, ಇನ್ನು ಯಾಕೆ ಬಂದಿಲ್ಲ, ನಾನು ಕಲನ್ನ ನೋಡ್ಬೇಕು, ಇವತ್ತೇನಾದ್ರೂ ಮಿಸ್ ಆದ್ರೆ ಕಲನ್ನ ನಾನು ನೆಕ್ಸ್ಟ್ ಡೇಟ್ ಹೇಳಕ್ ಆಗಲ್ಲ ಸರ್, ನಾನ್ ನೆಕ್ಸ್ಟ್ ಯಾವ ಡೇಟ್ ಬರ್ತೀನಿ ಅಂತ ಗೊತ್ತಾಗ್ಬೇಕಂದ್ರೆ ನಾನಿವತ್ತು ಕಲನ್ನ ಮೀಟ್ ಮಾಡ್ಬೇಕು ಅಂತ ಕಲನ್ಗೋಸ್ಕರ ಕಾಯ್ತಾ ಇರ್ತಾನೆ. ಆದ್ರೆ ದೇವ್ ಜೊತೆ ಇದ್ರಲ್ಲ ಆ ಪೊಲೀಸ್ಗಳು ಇವ್ರ ಮಾತನ್ನ ಕೇಳ್ತಾನೆ ಇರೋದಿಲ್ಲ. ನಡಿ ನಡಿ ಹೊರಡ್ಬೇಕು ಅಂತ ಹೇಳ್ತಿರ್ತಾರೆ. ಈಗ ಅಬ್ದುಲ್ ಇವರಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಇವನ್ ಹಿಂದೆ ಇವರೆಲ್ಲರೂ ಕೂಡ ಓಡಿ ಬರ್ತಾರೆ. ಓಡೋಗ್ತಾ ಇದ್ದಿದ್ದ ಅಬ್ದುಲ್ ನ ದೇವ್ ಜೊತೆ ಇದ್ರಲ್ಲ ಆ ಪೊಲೀಸರು ಹಿಡಿದು ಚೆನ್ನಾಗಿ ಹೊಡಿತಿರ್ತಾರೆ. ಅಷ್ಟಕ್ಕೆ ಅಲ್ಲಿಗೆ ಕದೀರ್ ಬಂದು ಬಿಡಿಸ್ತಾರೆ. ಇದೇ ಟೈಮ್ಗೆ ಕೋರ್ಟ್ ಕಡೆಗೆ ಕಲಾ ಬಸ್ ನಲ್ಲಿ ಹೋಗ್ತಾ ಇರ್ತಾಳೆ. ಅವಾಗ ಅವಳು ಅಬ್ದುಲ್ ನ ನೋಡ್ತಾಳೆ. ಅಬ್ದುಲ್ ನ ನೋಡಿ ಅವಳು ಬಸ್ ನ ಸ್ಟಾಪ್ ಮಾಡಿಸಿ ಬಸ್ ಇಂದ ಇಳಿದು ಅಬ್ದುಲ್ ಕಡೆಗೆ ಅಬ್ದುಲ್ ಅಬ್ದುಲ್ ಅಂತ ಹೇಳಿ ಓಡಿ ಬರ್ಬೇಕಾದ್ರೆ ಒಂದು ಬಸ್ಗೆ ಕಲಾ ಸಿಕ್ಕಾಕೊಂಡು ಸತ್ತೆ ಹೋಗ್ತಾಳೆ. ಅಬ್ದುಲ್ ಇದನ್ನ ನೋಡಿ ಜೋರಾಗಿ ಕಲಾ ಅಂತ ಕಿರ್ಚ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಕದೀರ್ ಪೊಲೀಸ್ ಅವ್ರಿಗೆ ಅಬ್ದುಲ್ ನ ಕರ್ಕೊಂಡು ಹೋಗಿ ಅಂತ ಹೇಳಿ ಬಸ್ ಹತ್ರ ಬರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ ಸ್ಟೋರಿ ಕೆಲವು ವರ್ಷಗಳು ಮುಂದೆ ಹೋಗುತ್ತೆ. ಇಲ್ಲಿ ನಮ್ ಹೀರೋ ಕದೀರ್ ಟ್ರೈನಿಂಗ್ ಪೊಲೀಸ್ಗೆ ಕಥೆನ ಹೇಳ್ತಾ ಇರ್ತಾನೆ. ಅವರು ಕದೀರ್ನ ಕೇಳ್ತಾರೆ, ಸರ್ ಆ ಹುಡುಗಿ ಸತ್ ಮೇಲೆ ಆ ಹುಡುಗ ಏನಾದ ಅಂತ. ಆಗ ನಮ್ಗೆ ಇಲ್ಲಿ ತೋರಿಸ್ತಾರೆ. ಅಬ್ದುಲ್ ಹತ್ರ ಕದೀರ್ ಬಂದಿರ್ತಾನೆ. ಕದೀರ್ನ ನೋಡಿ ಅಬ್ದುಲ್ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅವತ್ತೇನಾಗಿರುತ್ತೆ ಅಂದ್ರೆ ಬಸ್ ಕೆಳಗಡೆ ಕಲಾ ಸಿಕ್ಕಾಕೊಂಡಿರ್ತಾಳೆ ಅಷ್ಟೇ. ಆದ್ರೆ ಅವಳಿಗೆ ಯಾವುದೇ ರೀತಿ ಏಟ್ ಆಗಿರೋದಿಲ್ಲ, ಬದುಕೆ ಇರ್ತಾಳೆ. ಈ ಕಡೆ ಅಬ್ದುಲ್ ಟ್ರೈನಿಂಗ್ ಪೊಲೀಸ್ಗೆ ಹೇಳ್ತಾ ಇರ್ತಾನೆ, ನಾನು ಮತ್ತೆ ನನ್ನ ಹೆಂಡತಿ ಅಬ್ದುಲ್ ಕೇಸ್ನ ನಡೆಸಿ ಅವನ್ನ ಹೊರಗಡೆ ಕರ್ಕೊಂಡ್ ಬಂದ್ವಿ. ಈಗ ಅಬ್ದುಲ್ ಮತ್ತೆ ಕಲಾ ತುಂಬಾನೇ ಖುಷಿಯಾಗಿ ಜೊತೆಗೆ ಇದ್ದಾರೆ ಅಂತ ಹೇಳ್ತಾನೆ. ಒಬ್ಬೊಬ್ಬ ಪೊಲೀಸ್ಗೂ ಒಂದಷ್ಟು ಅಧಿಕಾರ ಅಂತ ಇದೆ. ಆ ಅಧಿಕಾರನ ನಾವು ಯಾವುದಕ್ಕೆ ಉಪಯೋಗಿಸ್ಕೋತೀವಿ ಅನ್ನೋದೇ ಮುಖ್ಯ. ನನ್ಗಿರೋ ಅಧಿಕಾರನ ಬಳಸ್ಕೊಂಡು ನಾನು ಆ ಹುಡುಗನ ಜಡ್ಜ್ ಹತ್ರ ಮಾತಾಡಿಸ್ದೆ. ಅದು ಒಂದು ಚಿಕ್ಕ ಸಹಾಯನೇ ಆಗಿರ್ಬೋದು, ಆದ್ರೆ ಅದು ಅವನ್ಗೆ ಒಂದು ಹೊಸ ಜೀವನನೇ ಕೊಟ್ಟಿದೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.